ತವರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೆ ಅನ್ನುವಂತಹ ವಿಚಾರ ನೇರವಾಗಿ ಬಿಜೆಪಿಯ ಸಂಸದರು ಮಾಜಿ ಸಂಸದರು ಆರೋಪವನ್ನು ಮಾಡ್ತಾರೆ. ಒಂದು, ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿ ಕಾನೂನು 10 ವರ್ಷದ ಬಾಲಕಿಯನ್ನು ಮಾಡಿ ಬಿಸಾಡಿರುವಂತಹ ಕೊಲೆ ಮಾಡಿ ಬಿಸಾಡಿರುವಂತಹ ವಿಚಾರ ಒಂದು, ಮತ್ತೆ ಮುಖ್ಯಮಂತ್ರಿಗಳ ಪುತ್ರನಿಂದ ಮೈಸೂರು ಪೊಲೀಸರಿಗೆ ವರ್ಗಾವಣೆ ಭೀತಿ ಎದುರಾಗಿದೆ ಅನ್ನುವಂಥದ್ದು ನೇರವಾಗಿ ಆರೋಪಗಳನ್ನು ಮಾಡ್ತಾರೆ. ನೋಡಿ, ಮೈಸೂರಿನ ಎಲ್ಲಾ ವಿಚಾರಗಳನ್ನು ಈಗ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತಾ ಇಲ್ಲ, ಅವರ ಮಗನೇ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಮನೆ ಮಾತಾಗಿದೆ. ಒಂದು, ಇದು ಹೇಗಾಗಿದೆ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇವರು ಮಹದೇವಪ್ಪ ಇವರಿಬ್ಬರ ಜಾಯಿಂಟ್ ವೆಂಚರ್ ಅಲ್ಲಿ ಇದು ನಡೀತಾ ಇದೆ. ಆ ಕಾರಣದಿಂದಾಗಿ ಸಂಪೂರ್ಣ ಇದರಲ್ಲಿ ವಿಫಲವಾಗಿದ್ದಾರೆ. ಲಾ ಅಂಡ್ ಆರ್ಡರ್ನ ಕಾಪಾಡುವಲ್ಲಿ ಪೊಲೀಸ್ನವರು ಯಾರು ಕೂಡ ಅವ್ರ ಮಾತು ಕೇಳೋ ಪರಿಸ್ಥಿತಿಯಲ್ಲೆಲ್ಲ. ಯಾಕೆ ಅಂತಂದ್ರೆ ಅಷ್ಟು ಕಂಟ್ರೋಲ್ ಹೋಗಿದೆ. ಇವ್ರು ಇಷ್ಟ ಬಂದಂಗೆ ನಡ್ಕೊಂಡ್ರೆ ಪಾಪ ಅವರು ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಲಾ ಅಂಡ್ ಆರ್ಡರ್ ಬರೀ ಮೈಸೂರಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಹಾಳಾಗಿದೆ. ಅಂತ ಪರಿಸ್ಥಿತಿಯಲ್ಲಿ ಮೈಸೂರಿನಲ್ಲಿ ಇನ್ನೂ ಹೆಚ್ಚಾಗಿದೆ. ಯಾಕೆ ಅಂತಂದ್ರೆ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇರೋರು ಎಲ್ಲ ಅವ್ರ ಮನೆಯವರೇ ಮಾಡ್ತಿದ್ದಾರೆ. ನೀವು ದಸರಾ ನೋಡಿದ್ರಿ, ಮೊಮ್ಮಕ್ಕಳನ್ನ ನಿಲ್ಲಿಸಿ ಏನ್ ಕೂಲಿಂಗ್ ಗ್ಲಾಸ್ ಹಾಕಿ ನಿಲ್ಲಿಸಿ ಜನರಿಗೆ ಪ್ರದರ್ಶನ ಮಾಡಿ ಅವ್ರ ಮನೆ ಮದುವೆ ಮಾಡ್ದಂಗೆ ಮಾಡಿದ್ರು. ಇದಕ್ಕಿಂತ ಕೆಟ್ಟ ಒಂದು ಆಡಳಿತ ಯಾವ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಅದರಿಂದಲೇ ಇವತ್ತು ಸಂಸದರು ಆಗಿರ್ಬೋದು, ಮಾಜಿ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇದೆ. ಯಾಕೆಂತಂದ್ರೆ ಜನರ ಪರಿಸ್ಥಿತಿ ಆ ರೀತಿ ಆಗಿದೆ. ಜನರ ರಕ್ಷಣೆಗೆ ನಿಲ್ಲಬೇಕಾದ್ದು ವಿರೋಧ ಪಕ್ಷದವರ ಕರ್ತವ್ಯ ಇದೆ. ಅದರಿಂದ ನಾವು ಮಾತಾಡಲೇಬೇಕು, ಮಾಡ್ತಾರೆ. ಮುಖ್ಯಮಂತ್ರಿಗಳ ಪುತ್ರನೇ ಪೊಲೀಸರ ವರ್ಗಾವಣೆ ವಿಚಾರದಲ್ಲಿ ಕೈಯಾಡಿಸಿದ್ದಾರೆ. ನೋಡಿ, ಪ್ರತಿಯೊಂದರಲ್ಲೂ ಅವರ ಕೈವಾಡ ಇದೆ ಅಂತಕ್ಕಂಥದ್ದು ಎಲ್ಲರೂ ಮಾತಾಡ್ತಾರೆ. ಒಂದೇ ಅಲ್ಲ, ಪೊಲೀಸ್ನವ್ರದ್ದು ಮಾತ್ರ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅಪ್ಪ ನಾನು ಹೇಳಿದ್ದನ್ನು ಕೇಳಬೇಕು ಅನ್ನೋದನ್ನ ಮಗ ಮಾಡಿ ಈ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ನನಗೆ ಗೊತ್ತಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊದಲಿನ ಅವಧಿಯಲ್ಲಿ ಬಹಳ ಉತ್ತಮರು ಅಂತ ಜನ ಅಂತಿದ್ದನ್ನು ಕೇಳಿದ್ದೆ. ಈಗ ಅದು ಸಂಪೂರ್ಣ ವಿರೋಧವಾಗಿ ಇದೆ. ಯಾಕೆ ಅವರು ಅಷ್ಟು ಹೆಸರು ಕೆಡಿಸ್ಕೊಳ್ತಿದಾರೋ ಅಂತ ನನಗೂ ಅರ್ಥ ಆಗ್ತಿಲ್ಲ. ಅವರು ಈ ಭವಿಷ್ಯ ಈ ಏನೋ ನವೆಂಬರ್ ಕ್ರಾಂತಿಯಲ್ಲಿ ಈ ನಾಯಕತ್ವ ಬದಲಾವಣೆ ಆಗ್ತದೆ ಅಂತ ಅನ್ಕೊಂಡಿದ್ದಾರೆ ಜನ. ಅದೇನಾದ್ರೂ ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಈ ರಾಜ್ಯಕ್ಕೆ ಒಳ್ಳೆ ದಿನಗಳು ಬರ್ಬೋದು ಅಂತ ಅನ್ಕೊಳ್ತಾರೆ.